ಕಾಳಿಕಾದೇವಿಯ ಒಂದು ರೂಪಣೆ ಅಥವಾ ನಿರೂಪಣೆ ಅಥವಾ ಕಾಳಿಕಾದೇವಿಯ ಹೆಸರುಗಳು ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದೀನಿ. ಅಂದ್ರೆ ಈ ಕಾಳಿದೇವಿಯ ಹೆಸರು ಯಾವ ರೀತಿ ಬಂತು, ಕಾಲ ಅಂದ್ರೆ ಯಾರು, ಹಾಗೆ ಕಾಳಿ ಅಂತಂದ್ರೆ ಯಾರು ಅಂತ ನೋಡಿ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಗೊತ್ತಿರುವಂಥದ್ದು ಭದ್ರಕಾಳಿ ಗೊತ್ತಿದೆ, ಮಹಾಕಾಳಿ ಗೊತ್ತಿದೆ, ಸ್ಮಶಾನ ಕಾಳಿ ಗೊತ್ತಿದೆ, ದಕ್ಷಿಣ ಕಾಳಿ ಗೊತ್ತಿದೆ, ಹಾಗೆ ರಕ್ತ ಕಾಳಿ. ಈ ತರ ಹಲವಾರು ವಿಧದಲ್ಲಿ ಕಾಳಿಕಾದೇವಿಯ ಹೆಸರನ್ನ ಕೇಳಿದಿರಿ, ಹಾಗೆ ಕಾಳಿಕಾದೇವಿಯ ಒಂದು ಮೊರೆ ಹೋಗಿದ್ದೀರಿ. ಜೊತೆಗೆ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಇಂತಹ ಕಾಳಿಕಾದೇವಿಯಲ್ಲಿ ನೀವು ಹೋಗಿ ಪೂಜೆ ಸಲ್ಲಿಸಿ ಎಷ್ಟೋ ಬಾರಿ ನಿಮಗೆ ಹಲವಾರು ಬಗೆಯಾದಂತಹ ಪರಿಹಾರಗಳನ್ನ ನೀವು ಕಂಡುಕೊಂಡಿದ್ದೀರಿ. ಹಾಗೆ ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ಪೂಜೆ ಮಾಡಿದಾಗ್ಲೂ ಫಲ ಸಿಕ್ಕಿದೆ, ಕೆಲವೊಂದೊಂದು ಸಂದರ್ಭದಲ್ಲಿ ಪೂಜೆ ಮಾಡದೆ ಇದ್ದಾಗ್ಲೂ ನಮ್ಗೆ ಫಲಗಳು ಸಿಕ್ಕಿದೆ. ಆದ್ರೆ ಯಾಕೆ ಅಂತಂದ್ರೆ ಅದನ್ನ ಮುಂದಿನ ಭಾಗದಲ್ಲಿ ನಾನು ಒಂದೊಂದೇ ವಿವರಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ ನೋಡಿ, ಪ್ರತಿಯೊಂದು ಪೂಜೆ ಮಾಡಿದಾಗ ಅಂತ ಹೇಳಿದಾಗ ನಮಗೆ ಒಂದು ಫಲವನ್ನ ಅಪೇಕ್ಷೆ ನಾವು ಇಟ್ಟೇ ಇಡ್ತೀವಿ. ಅಂದ್ರೆ ಆಕ್ಷನ್ಗೆ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಅಂತ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡಿದೀವಿ, ಆದ್ರೆ ನಾವು ಅಷ್ಟಲಕ್ಷ್ಮಿಯರನ್ನ ನಾವು ಯಾವ ರೀತಿ ಕೇಳ್ಕೊತಿದೀವೋ ಅದೇ ರೀತಿಯಲ್ಲಿ ನಾವು ಮಹಾಕಾಳಿಯನ್ನು ಅಥವಾ ಕಾಳಿಕಾ ದೇವಿಯನ್ನು ನಾವು ಕೇಳೋದ್ರಿಂದ ನಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ. ಮಹಾಲಕ್ಷ್ಮಿನೂ ಅವಳೆ, ಮಹಾಕಾಳಿನೂ ಅವಳೆ, ಮಹಾ ಸರಸ್ವತಿನೂ ಅವಳೆ. ಹಾಗಾಗಿ ಇವತ್ತೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕ್ಷೇತ್ರ ಅಂದ್ರೆ ನಾನು ಶ್ರೀ ದಕ್ಷಿಣಾನಾಗ ಕಾಳಿಕಾ ದೇವಿಯ ಕ್ಷೇತ್ರದ ಒಂದು ಸೇವಕಿ. ನಾನು ಶ್ರೀ ದಕ್ಷಿಣಾನಾಗ ಕಾಳಿಕಾ ದೇವಿಯ ಒಂದು ಕ್ಷೇತ್ರದ ಏನು ಕಟ್ಟಡದ ನಿರ್ಮಾಣದಲ್ಲಿ ನಾನು ಇದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಆ ಕ್ಷೇತ್ರದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಅಸಾಧ್ಯ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಇದು ಬಂದು ಶ್ರೀ ದಕ್ಷಿಣಾನಾಗ ಕಾಳಿಕ ಅಂದ್ರೆ ಕಾಳಿಕಾ ದೇವಿಯ ಹೆಸರನ್ನ ಕೇಳಿದಿರಿ, ಆದರೆ ನಾಗಕಾಳಿ ಅಂತ ಎಲ್ಲೂ ಹೆಸರು ಯಾರು ಕೇಳಿಲ್ಲ. ಸೊ ಇದು ಬಂದು ಮೊದಲಿಗೆ ಶ್ರೀ ದಕ್ಷಿಣಾನಾಗ ಕಾಳಿಕಾ ದೇವಿಯು ಮೈಸೂರಿನಿಂದ ನಂಜನಗೂಡು ದೇವಸ್ಥಾನದಿಂದ ಜಸ್ಟ್ 2 ಕಿಲೋಮೀಟರ್ಸ್ ಅಂತ. ಸೊ ಈಗ ದೇವಸ್ಥಾನದ ಕಾರ್ಯ ನಡೀತಾ ಇದೆ, ಬಟ್ ಈಗ ಕಾರಣಾಂತರದಿಂದ ನನ್ನ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ನಾನು ದೇವಸ್ಥಾನದ ಕಾರ್ಯವನ್ನು ನಿಲ್ಲಿಸಿದ್ದೀನಿ. ಮುಂದಿನ ದಿನದಲ್ಲಿ ಆ ಜಗನ್ಮಾತೆ ಆಗಿರುವಂತಹ ಪಾರ್ವತಿಯನ್ನು ಕಾಳಿಕಾದೇವಿಯ ರೂಪದಲ್ಲಿ ಹಾಗೆ ನಾಗದೇವರನ್ನು ಪ್ರತಿಸ್ಥಾಪನೆ ಮಾಡಬೇಕಂತ ನನ್ನ ಹಂಬಲ ಇದೆ. ಸೊ ಹಾಗಾಗಿ ಹೇಳ್ತಾ ಇರೋದು. ಹಾಗೆ ಈ ಕ್ಷೇತ್ರಕ್ಕೆ ಬರೀ ಚಂಡಿ ಪಾರಾಯಣ, ಚಂಡಿ ಹೋಮ, ನಾಗಪೂಜೆ ಈ ತರ ಬಂದಂತಹ ಎಷ್ಟೋ ಜನಕ್ಕೆ, ಹಲವಾರು ಜನಕ್ಕೆ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದೆ ಪ್ರಿಯ ವೀಕ್ಷಕರೇ. ಯಾಕಂದ್ರೆ ನಮ್ಮ ಮನುಷ್ಯನ ಜೀವನದಲ್ಲಿ ಬರುವಂತಹ ದೈನಂದಿನ ಸಮಸ್ಯೆಗಳಾಗಿರುವಂತಹ ಒಂದು ಏನ್ ಹೇಳ್ತೀನಿ ಅಂದ್ರೆ, ಹೆಂಗಸರಿಗಾಗಿರ್ಬೋದು, ಗಂಡಸರಿಗಾಗ್ಬೋದು, ಮಾನಸಿಕ ಗೊಂದಲ ಆಗಿರ್ಬೋದು, ಅಥವಾ ನಮ್ಮ ಕುಟುಂಬ ಕಲಹಗಳು ಅಂತ ಏನಿದೆ, ಅಥವಾ ದಾಯಾದಿಗಳ ಸಮಸ್ಯೆ, ಅಥವಾ ಅವಮಾನ, ಅಪಮಾನ, ಶತ್ರುಗಳ ಸಮಸ್ಯೆ, ಅಥವಾ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳು ಮೈ ಹಿಡಿದಿರುವಂಥದ್ದು, ಜೊತೆಗೆ ಮದ್ದಿಡು ಆಗಿರೋದು, ಪದೇ ಪದೇ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಅನಾರೋಗ್ಯದ ಸಮಸ್ಯೆ, ಜೊತೆಗೆ ಕೋರ್ಟು ಕಚೇರಿಗಳಿಗೆ ಅಡೆತಡೆಗಳಾಗ್ತಾ ಇದ್ದಂತಹ ಸಂದರ್ಭಗಳು, ಅಥವಾ ಸರ್ಕಾರಿ ಕೆಲಸದಲ್ಲಿ ಅಡೆತಡೆಗಳು, ಅದರ ಜೊತೆಗೆ ನಮಗೆ ಶತ್ರುನಾಶ ಸಮಸ್ಯೆ ಅಂದ್ರೆ ಶತ್ರುಗಳ ಒಂದು ಸಮಸ್ಯೆ ಇರುತ್ತೆ. ಜೊತೆಗೆ ನಾವು ನಮ್ಮದೇ ಆದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ರು ಇತರರು ನಮಗೆ ತೊಂದರೆ ಮಾಡುವಂಥದ್ದು, ಜೊತೆಗೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಸಂತಾನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು, ಹೀಗೆ ಮನುಷ್ಯ ಅಂದಾಗ ಹಲವಾರು ಸಮಸ್ಯೆಗಳು ನಮ್ಮಲ್ಲಿ ಉಂಟಾಗ್ತಾ ಇರುತ್ತದೆ. ಅಂತಹ ಸಮಸ್ಯೆಯನ್ನ ನಾವು ಮನೆಯಲ್ಲಿ ಮನೆ ದೇವರು ಕುಲದೇವರನ್ನು ನಾವು ಆರಾಧನೆ ಮಾಡಿದ್ರು ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಪರಿಹಾರ ಆಗದೆ ಇರುವಂತ ಸಂದರ್ಭದಲ್ಲಿ ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ, ದಯವಿಟ್ಟು ಶ್ರೀ ದಕ್ಷಿಣಾನಾಗ ಕಾಳಿಕಾ ದೇವಿಯ ಹೆಸರಿನಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ. ಜೊತೆಗೆ ನೀವು 48 ದಿನಗಳ ಕಾಲ ನೀವು ಮಾಡಿ, ಅದು 48 ದಿನ ಅಂತ ನಾನು ಹೇಳ್ತೀನಿ, ಆದ್ರೆ ನಿಮ್ಗೆ 11 ದಿನ ಅಥವಾ 28 ದಿನ ಅಥವಾ 108 ದಿನಗಳ ಕಾಲ ನೀವು ನಿಮ್ಮ ಮನೆ ಮನಸ್ಸು ಹೇಗಿದ್ರು, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದಿರಿ, ಮನಸ್ಸು ಒಂದು ಹಗುರವಾಗಿರುತ್ತೆ. ಸೊ ಇಂತಹ ದಿನ ನಿಮ್ಮ ಮನೆ ಮತ್ತು ಮನಸ್ಸು ಒಂದು ಶುಚಿ ಮಾಡಿಕೊಂಡು ಆ ತಾಯಿಯನ್ನ ನೀವು ಬೇಡ್ಕೋಬೇಕಾಗುತ್ತೆ. ಮಾಟ ಮಂತ್ರ ಅಂತ ಹೇಳಿದೆ, ದುಷ್ಟ ಶಕ್ತಿಗಳು ದೇಹವನ್ನು ಸೇರಿರುವಂಥದ್ದು, ಜಿನ್ನಾತ್ ಆಗಿರ್ಬೋದು, ಅಥವಾ ಯಾರೋ ಪದೇ ಪದೇ ಮಾಡಿ ಕಳಿಸ್ತಾ ಇರುವಂತ ಸಮಸ್ಯೆಗಳಾಗಿರ್ಬೋದು, ಇಂಥ ಹಲವಾರು ಸಮಸ್ಯೆಗೆ ಕಾಳಿಕಾದೇವಿಯಲ್ಲಿ ನೀವು ಮೊರೆ ಇಟ್ಟಾಗ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಆಗುತ್ತೆ. ಮಂತ್ರವನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ, ಯಾರು ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಪ್ರಿಯ ವೀಕ್ಷಕರೇ. ನೋಡಿ, ದಶಮಹಾವಿದ್ಯೆಗಳಲ್ಲಿ ಕಾಳಿಕಾದೇವಿಯ ಮೊದಲನೇದಾಗಿ ಹೇಳ್ತೀವಿ ನಾವು. ಹಾಗೆ ಕಾಳಿ ಎಂಬ ಪದದ ಅರ್ಥವು ಹೀಗೆ ಬಂದಿದೆ. ಕಾಲ ಅಂದ್ರೆ ಶಿವ, ಅವನ ಪತ್ನಿಯೇ ಕಾಳಿ. ಕಾಳಿ ಶಿವನ ಪತ್ನಿ ಹೆಸರು. ಪೂಜ್ಯಳಾದಂತಹ ಕಾಳಿಯು ಅತ್ಯಂತ ಆದ್ಯಂತ ಹಾಗೂ ಜನ್ಮರಹಿತಳು, ಸಂಪೂರ್ಣ ಬ್ರಹ್ಮಾಂಡಕ್ಕೆ ಸ್ವಾಮಿಯೂ ಆಗಿದ್ದಾಳೆ, ಸ್ವಾಮಿನಿಯೂ ಆಗಿದ್ದಾಳೆ.
ಕಾಲನು ಉತ್ಪನ್ನ ಮಾಡುವವಳು ಮತ್ತು ರೂಪರಹಿತಳು. ಜೊತೆಗೆ ತಂತ್ರಶಾಸ್ತ್ರದಲ್ಲಿ ಆದ್ಯಾ ಭಗವತಿಯ 10 ಮುಖ್ಯ ಭೇದಗಳಿದೆ ಅಂತ ಹೇಳ್ತಾರೆ ಪ್ರಿಯ ವೀಕ್ಷಕರೇ. ಹಾಗೆ ದಶಾಮಹಾವಿದ್ಯೆಯಲ್ಲಿ ಪ್ರತಿಯೊಂದೊಂದು 10 ತಾಯಿಯನ್ನ ವರ್ಣನೆ ಮಾಡ್ತಾರೆ. ಹಾಗೆ ಕಾಳಿ ಕವಚ ಅಥವಾ ಮಹಾವಿದ್ಯೆ ಷೋಡಶಿ ಭುವನೇಶ್ವರಿ ಅಂತ ಭೈರವಿ ಚಿನ್ನಮಸ್ತ ಚ ವಿದ್ಯೆ ಧೂಮಾವತಿ ತದಾ ಭಗಲಾ ಸಿದ್ಧ ವಿದ್ಯಾ ಚ ಮಾತಾಂಗಿ ಕಮಲಾತ್ಮಿಕ ಏತ ಮಹಾವಿದ್ಯಾ ಸರ್ವತಂತ್ರೇಶು ಗೋಪಿತ ಅಂತ ಹೇಳ್ಬಿಟ್ಟು, ಅಂದ್ರೆ ಇಲ್ಲಿ ಬಂದು ತಾಯಿ ಜಗನ್ಮಾತೆ ಆಗಿರೋರು ಕಾಳಿ ರೂಪ. ಅದರಲ್ಲಿ 2ನೇದು ದಶಮಹಾವಿದ್ಯೆಯಲ್ಲಿ ಮಹಾವಿದ್ಯೆ ತಾರ ಷೋಡಶಿ, 4ನೇದು ಭುವನೇಶ್ವರಿ, 5ನೇದು ಬಂದು ಭೈರವಿ, 6ನೇದು ಚಿನ್ನಮಸ್ತ, 7 ಬಂದು ಧೂಮಾವತಿ, 8 ಬಂದು ಭಗಲ, 9 ಬಂದು ಮಾತಂಗಿ, 10ನೇದು ಬಂದು ಕಮಲಾತ್ಮಿಕ ಅಂತ ಹೇಳ್ಬಿಟ್ಟು, ಮೊದಲನೇದು ದಶಾಮಹಾವಿದ್ಯೆಯಲ್ಲಿ ಅವಳು ಬರುವಂತಹ ರೂಪನೇ ಮಹಾಕಾಳಿ, ಅಂದ್ರೆ ಕಾಳಿಕಾದೇವಿಯ ರೂಪದಲ್ಲಿ ಬರ್ತಾಳೆ. ಇದರಲ್ಲಿ ಬಂದು ಮಂತ್ರಗಳಿದೆ, ಅದನ್ನೇನು ಹೇಳಲ್ಲ, ಡೈರೆಕ್ಟ್ ಆಗಿ ಹೋಗ್ತೀನಿ ನೋಡಿ. ದಕ್ಷಿಣ ದಿಕ್ಕಿನಲ್ಲಿ ವಾಸಿಸುವಂತಹ ಸೂರ್ಯಪುತ್ರನಾದಂತಹ ಯಮನು ಭಗವತಿ ಕಾಳಿಯ ಹೆಸರನ್ನು ಕೇಳ್ತಲೇ ಭಯಭೀತನಾಗಿ ಓಡ್ ಹೋಗ್ತಾನೆ. ಯಾಕೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗೆ, ಮನುಷ್ಯರು ಆತ್ಮಹತ್ಯೆಗೆ ಅಥವಾ ನೇಣು ಹಾಕೊಳ್ಳುವಂಥದ್ದು, ಈ ತರ ಹಲವಾರು ಪ್ರಸಂಗಗಳು ಬರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅಂದ್ರೆ ದಕ್ಷಿಣ ದಿಕ್ಕಿಗೆ ಬಂದು ಅಧಿಪತಿ ಯಮ ಆಗ್ತಾನೆ. ಅಂತಹ ಒಂದು ಭಯಭೀತನಾಗಿ ಓಡೋದ್ರಿಂದ ಯಾರು ಕಾಳಿಯ ಉಪಾಸಕರನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಯಮನು ಸಮೇತ ನರಕಕ್ಕೆ ತಗೊಂಡು ಹೋಗಕ್ಕೂ ಭಯ ಪಡ್ತಾನೆ. ಆದ್ದರಿಂದ ನಾವು ಆ ಭಗವತಿಯಾಗಿರುವಂತಹ ಜಗನ್ಮಾತೆ ಆಗಿರುವಂತಹ ಪಾರ್ವತಿಯನ್ನು ಕಾಳಿಕಾದೇವಿಯ ರೂಪದಲ್ಲಿ ಆರಾಧಿಸೋದ್ರಿಂದ ಇವಳು ಭಗವತಿ ಕಾಳಿಯನ್ನು 3 ಲೋಕಗಳಲ್ಲೂ ಅವಳನ್ನ ದಕ್ಷಿಣಾ ಕಾಳಿ ಅಂತಾನೆ ಕರಿತೀವಿ. ಹಾಗಾಗಿ ನಾವು ಶ್ರೀ ದಕ್ಷಿಣಾನಾಗ ಕಾಳಿಕಾ ದೇವಿಯ ಕ್ಷೇತ್ರ ಅಂತಾನೆ ನಾವು ಮಾಡಿದೀವಿ. ಹಾಗೇನೇನೆ ಇಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಆಗಿದೆ ಭೂಸ್ಥಾವರವಾಗಿ. ಶ್ರೀಚಕ್ರದ ಬಗ್ಗೆ ಇನ್ನೊಂದು ದಿನ ಮಾಹಿತಿಯನ್ನು ಕೊಡ್ತೀನಿ ಪ್ರಿಯ ವೀಕ್ಷಕರು. ಹಾಗೆ ದೇವಿಯು ದಕ್ಷಿಣಾ ಕಾಳಿ ಎಂಬ ಹೆಸರಿನಲ್ಲಿ ಹಲವಾರು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಜೊತೆಗೆ ಹಲವಾರು ಶಾಸ್ತ್ರಜ್ಞರ ಅಭಿಪ್ರಾಯಗಳು ಇದೆ. ಹಾಗೆ ಯಾವುದೇ ಕಾರ್ಯ ಸಿದ್ಧಿ ಆಗ್ಬೇಕು, ಯಾವುದೇ ಕಾರ್ಯ ನಮಗೆ ಫಲಪ್ರದ ಆಗ್ಬೇಕು, ಆ ದಕ್ಷಿಣಾ ಫಲದ ಒಂದು ಸಿದ್ಧಿಯನ್ನು ನಾವು ಹೇಗೆ ಪಡೆಯುತ್ತೀವೋ ಹಾಗೇನೆ ದೇವಿಯು ಬಂದು ಮೋಕ್ಷವನ್ನು ಹಾಗೆ ಸಮಸ್ತ ಫಲಗಳನ್ನು ಕೊಡೋದ್ರಿಂದ ಅವಳಿಗೆ ದಕ್ಷಿಣ ಹೆಸರು ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ಅದು ಕಥೆ ರೂಪದಲ್ಲೂ ಬರುತ್ತೆ. ಅವಳು ಯಾಕೆ ಆ ದಕ್ಷಿಣಾಭಿಮುಖವಾಗಿ ಬಹಳ ಇಷ್ಟಪಟ್ಟು ಆ ದಿಕ್ಕನ್ನು ಆರಿಸ್ಕೊತಾಳೆ ಅಂತ ಅದನ್ನ ಮುಂದಿನ ದಿನದಲ್ಲಿ ಹೇಳ್ತೀನಿ. ಹಾಗೆ ಇಲ್ಲಿ ನಾವು ಪ್ರಕೃತಿಯಲ್ಲಿ ಪುರುಷನನ್ನು ದಕ್ಷಿಣ ಅಂತೀವಿ, ಹಾಗೆ ಶಕ್ತಿಯನ್ನು ವಾಮ ಅಂತ ಹೇಳ್ತೀವಿ. ಈ ವಾಮ ಅಂದಾಗ ದಕ್ಷಿಣ, ಪುರುಷನನ್ನು ಗೆದ್ದ ಮಹಾಮೋಕ್ಷವನ್ನು ಕೊಡುವವಳೆ ಇವಳು, ಈ ತ್ರಿಲೋಕ ಸುಂದರಿ ಅಥವಾ ಈ ಮಹಾಕಾಳಿ ಅಂತ ನಾವೇನ್ ಹೇಳ್ತೀವಿ, ಈ ದಕ್ಷಿಣಾ ಕಾಳಿ ಅಂತ ಹೇಳ್ತೀವಿ. ಆದ್ದರಿಂದ ಇವಳನ್ನ ತ್ರಿಲೋಕದಲ್ಲೂ ಅವಳಿಗೆ ಪೂಜೆ ಸಲ್ಲುತ್ತೆ. ಜೊತೆಗೆ ಇವಳನ್ನ ದಕ್ಷಿಣೆ ಅಥವಾ ದಕ್ಷಿಣ ಅಂತ ಹೇಳ್ತಾರೆ. ಹಾಗೆ ದಕ್ಷಿಣಾಮೂರ್ತಿಯನ್ನು ಭೈರವಾದಿ ಸಾಕ್ಷಾತ್ ಭೈರವನು ಪೂಜೆ ಮಾಡಿರೋದ್ರಿಂದ ದಕ್ಷಿಣಾಮೂರ್ತಿಯಾದಂತಹ ಭೈರವನು ಮೊಟ್ಟ ಮೊದಲು ಇವಳನ್ನು ಆರಾಧಿಸಿರೋದ್ರಿಂದ ಈ ಕಾರಣದಿಂದನೇ ಅವಳಿಗೆ ಭಗವತಿಯ ಹೆಸರ ಜೊತೆಗೆ ದಕ್ಷಿಣಾ ಕಾಳಿ ಅಂತಾನೆ ಹೆಸರುವಾಸಿಯಾಯಿತು ಪ್ರಿಯ ವೀಕ್ಷಕರೇ. ಹಾಗಾಗಿ ಇಂತಹ ಭಗವತಿಯಾಗಿರುವಂತಹ ಶ್ರೀ ದಕ್ಷಿಣಾ ನಾಗಕಾಳಿಕಾ ದೇವಿಯು ನಂಜನಗೂಡಿನಲ್ಲಿರುವಂತಹ ಗೋಳೂರು ಕ್ಷೇತ್ರದಲ್ಲಿ ದಕ್ಷಿಣಾಭಿಮುಖವಾಗಿ ನಾಗದೇವರನ್ನ ಸುತ್ತುವರೆದು ಕೂತುಕೊಳ್ಳುವಂತಹ ಒಂದು ಸಮಯ ಇದೆ ಅನ್ನೋದಕ್ಕಿಂತ ಅವಳ ಆಲೋಚನೆ, ಅವಳ ಒಂದು ಕನಸು ಅದೇ ತರ ಇದೆ. ಅದೇ ರೀತಿಯಲ್ಲಿ ಆ ಜಗನ್ಮಾತೆ ಆಗಿರುವಂತಹ ಕಾಳಿಕಾದೇವಿ ಪಾರ್ವತಿಯಾಗಿರುವಂತಹ ಪಾರ್ವತಿಯನ್ನು ಕಾಳಿಕಾದೇವಿ ರೂಪದಲ್ಲಿ ಮುಂದಿನ ದಿನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುವುದು ಪ್ರಿಯ ವೀಕ್ಷಕರು. ಹಾಗೆಯೂ ಕಾಳಿಕಾದೇವಿಯು ದೇವಿಯು ವರವನ್ನು ಕೊಡುವುದರಲ್ಲಿ ಬಹಳ ಚತುರಳು. ಆದ್ದರಿಂದ ಅವಳನ್ನ ದಕ್ಷಿಣಾ ಕಾಳಿ ಅಂತಾನೆ ನಾವು ಕರಿತೀವಿ. ಈ ಭಗವತಿಯು ದಕ್ಷಿಣ ಎಂಬ ಹೆಸರಿಗೆ ಸಂಬಂಧಪಟ್ಟಂತಹ ಹಲವಾರು ವ್ಯಾಖ್ಯಾನಗಳಿದೆ ಪ್ರಿಯ ವೀಕ್ಷಕರೇ. ಹಾಗೇನೆ ನಾವಿಲ್ಲಿ 10 ದಶಾಮಹಾವಿದ್ಯೆಗಳಲ್ಲಿ ನಾವು ಕಾಳಿಯು ಮುಖ್ಯವಾಗಿದ್ದು, ಆ ಕಾಳಿಯಲ್ಲಿ ನಾವು ಅನಂತ ಒಂದು ಅಸಂಖ್ಯಾತವಾದಂತಹ ಭೇದಗಳಿದೆ ಅಂತ ನಾವು ಹೇಳ್ತೀವಿ. ಹೇಗೆ ಅವಳ ದೇಹ ಛೇದನ ಆದ ನಂತರ ಅವಳ ಹಲವಾರು ದೇಹದ ಅಂಗಾಂಗಗಳು ಬಿದ್ದಂತಹ ಜಾಗವು ಇವತ್ತಿನ ದಿನ ಶಕ್ತಿ ಪೀಠಗಳು ಅಂತ ನಾವು ಏನು ಪೂಜೆ ಮಾಡ್ತೀವೋ ಅದೇ ರೀತಿಯಲ್ಲಿ ಅವಳ ಭೇದಗಳಲ್ಲಿ 8 ಭೇದಗಳು ಮುಖ್ಯವಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಚಿಂತಾಮಣಿ ಮಹಾಕಾಳಿ, ಸ್ಪರ್ಶಮಣಿ ಮಹಾಕಾಳಿ, ಸಂತತಿ ಪ್ರದಾ ಕಾಳಿ, ಸಿದ್ಧಿ ಕಾಳಿ,
ದಕ್ಷಿಣ ಕಾಳಿ, ಕಮ ಕಾಮಕಾಲ ಕಾಳಿ, ಹಂಸಕಾಳಿ, ಗುಹ್ಯಕಾಳಿ ಅಂತ ಹೇಳ್ಬಿಟ್ಟು 8 ಭೇದವಾದ ದಕ್ಷಿಣ ಕಾಳಿಯಲ್ಲಿ ಬಂದು, ಇದರಲ್ಲಿ ಬಂದು ದಕ್ಷಿಣ ಕಾಳಿನೇ ಮಹಾಕಾಳಿ ಅಥವಾ ದಕ್ಷಿಣ ಕಾಳಿನೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ನಿರ್ವಾಣ ತಂತ್ರಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಭಗವತಿ ಕಾಳಿಯು ಬ್ರಹ್ಮ ಸ್ವರೂಪಿಣಿಯೂ ಆಗಿದ್ದಾಳೆ. ಭಕ್ತರಿಗೆ ಯಾವುದು ಹಿತವೋ ಅದನ್ನು ಮಾತ್ರ ನೀಡುವಳು. ಆದರೆ ನಮ್ಮ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ 1 ಸತಿ 2 ಸತಿ ಬಂದು ಹೋಗ್ತಾರೆ. ಅದಾದ ನಂತರ ಅವರಿಗೆ ಬರ್ಲಿಕ್ಕೆ ಮನಸ್ಸೇ ಇರಲ್ಲ, ಸಮಯದ ಅಭಾವ, ಅದ್ರ ಜೊತೆಗೆ ಆ ತರ ಫಲವು ಬೇಗ ಬೇಕು ಅಂತ. ಆದರೆ ಇವಳು ತ್ರಿಲೋಕ ಆ ಆ 3 ಲೋಕಗಳನ್ನು ಕಾಣುವಂತವಳು ಆಗಿದ್ದಾಳೆ. ಹಾಗಾಗಿ ನಮಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಪರಿಹಾರಗಳು ಬೇಕು, ಯಾವ ಸಮಯಕ್ಕೆ ಬೇಕು ಅನ್ನೋದು ಮಾತ್ರ ಅವಳೊಬ್ಬಳಿಗೆ ಗೊತ್ತಿರುತ್ತೆ. ಹಾಗಾಗಿ ಬ್ರಹ್ಮ ಸ್ವರೂಪಿಣಿಯು ಮೋಕ್ಷವನ್ನು ನೀಡುವಂತವಳು ಕಾಳಿಯು ನಿತ್ಯ ಅನಾದಿ ಕಾಳಿಯ ರೂಪದಲ್ಲಿ ಸ್ತುತಿಸಿ ಅನಂತ ಸ್ವಾಮಿನಿಯಾಗಿದ್ದಾಳೆ. ಇಂಥ ಭಗವತಿಯಾದಂಥ ವೇದದಲ್ಲಿ ಭದ್ರಕಾಳಿಯ ರೂಪದಲ್ಲಿ ಸ್ತುತಿಸಲ್ಪಡ್ತಾಳೆ. ಇವಳು ಜನ್ಮರಹಿತಳು, ನಿರಾಕಾರ ಸ್ವರೂಪಳು, ತನ್ನ ಭಕ್ತರಿಗೆ ಭುಕ್ತಿಯನ್ನು ಅಂದ್ರೆ ಮುಕ್ತಿಯನ್ನು ಜೊತೆಗೆ ಪ್ರಸಾದಗಳನ್ನು ಕೊಡುವವಳು, ತನ್ನ ಭಕ್ತರ ಮೇಲೆ ಸ್ನೇಹವನ್ನು ಸಮೇತ ಇಟ್ಟು ಅವರಿಗೆ ಮಂಗಳವನ್ನು ಉಂಟು ಮಾಡುವಂಥವಳೆ ಈ ಮಹಾಕಾಳಿ, ಈ ಶ್ರೀ ದಕ್ಷಿಣಾನಾಗಕಾಳಿ. ಕಾಳಿ ಅಂತಂದಾಗ ನಾವು ಹೇಳ್ದೆ, ಕಾಳಿ ಅಂತಂದ್ರೆ ಶಿವನ ಅಂಶ, ಅಥವಾ ಕಾಲ ಅಂದ್ರೆ ಶಿವ, ಪತ್ನಿಯ ಕಾಳಿ, ಕಾಳಿಯೇ ಪತ್ನಿಯ ಹೆಸರೇ ಏನು ಕಾಳಿ ಅಥವಾ ಕಾಲ, ಕಾಳಿ. ಕಾಲ ಅಂದ್ರೆ ಶಿವ, ಕಾಳಿ ಅಂದ್ರೆ ಪರಮೇಶ್ವರಿಯೇ ಅಥವಾ ಜಗನ್ಮಾತೆನೇ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಂತಹ ಭಗವತಿಗೆ 3 ಕಣ್ಣುಗಳು ಇರುವಂಥದ್ದು. ಅದು ಬಂದು ಮೊದಲನೇದು ಸೂರ್ಯ, ಚಂದ್ರ ಹಾಗೂ ಅಗ್ನಿ ಅಂತ ಹೇಳ್ಬಿಟ್ಟು ಈ 3 ಅವಳ ನೇತ್ರ ಸ್ವರೂಪ. ಕಾಳಿಯ ಸಂಪೂರ್ಣ ಜಗತ್ತನ್ನು ನೋಡುವಂತಹ ನಾವೆಲ್ಲರೂ ಏನಾಗಿದ್ದೀವಿ ಅಂತಂದ್ರೆ ಭೂತ ಭವಿಷ್ಯತ್ ವರ್ತಮಾನಗಳ ಕಾಲದ ಒಂದು ಕಾಲವನ್ನು ನೋಡುವವಳು ಭಗವತಿಯನ್ನು ಸಮೇತ ನಾವು ಸ್ಮಶಾನ ಕಾಳಿ, ಸ್ಮಶಾನ ವಾಸಿ ಅಂತನೂ ನಾವು ಕರಿತೀವಿ ಪ್ರಿಯ ವೀಕ್ಷಕರೇ. ಎಲ್ಲಿ ಸ್ಮಶಾನವನ್ನು ಸುಡುತ್ತಾರೋ ಅಂತ ಸ್ಥಳಕ್ಕೆ ನಾವು ಸ್ಮಶಾನ ಅಂತಾನೂ ಹೇಳ್ತೀವಿ. ಆದರೆ ಇಂಥ ಸ್ಮಶಾನ ವಾಸಿಯಾದವಳು, ಇಂಥ ಕಾಳಿಯು ನಮ್ಮೆಲ್ಲರನ್ನು ಹಲವಾರು ವಿಧದಲ್ಲಿ ಹಲವಾರು ಸಮಸ್ಯೆಗಳಿಂದ ನಮ್ಮನ್ನು ಹೊರತರ್ತಾಳೆ. ಜೊತೆಗೆ ಪಂಚಮಹಾಭೂತಗಳು, ಅದರಲ್ಲಿ ಅವಳು ಚಿತ್ ಬ್ರಹ್ಮದಲ್ಲಿ ಬ್ರಹ್ಮಜ್ಞಾನಳಾಗಿ ಅವಳು ಲಯವಾಗ್ತಾಳೆ. ಜೊತೆಗೆ ಕಾಳಿಯು ಚಿತ್ ಬ್ರಹ್ಮ ಸ್ವರೂಪಳು, ಲಯವಾಗಿರುವ ಸ್ಮಶಾನಕ್ಕೂ ಸ್ಮಶಾನ ರೂಪದಲ್ಲಿ ಇರುವಂಥವಳು. ಜೊತೆಗೆ ಪಂಚಮಹಾಭೂತಗಳಲ್ಲಿ ಎಲ್ಲಿ ಲಯವಾಗುತ್ತೋ ಅದು ಸ್ಮಶಾನ ಅಂತೀವಿ. ಅದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಸಾಂಸಾರಿಕವಾಗಿ ಬರುವಂತಹ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅವೆಲ್ಲವನ್ನು ನಾವು ಸ್ಮಶಾನದಲ್ಲಿ ಮಾತ್ರ ನಾವು ದಹಿಸುವುದಲ್ಲ, ಆದರೆ ನಮ್ಮ ಆಂತರಿಕ ದೇಹ ಅಂತ ಹೇಳಿದೆ, ಈ ದೇಹದಲ್ಲಿ ಈ ಆಂತರಿಕ ಮನಸ್ಸು ಅಂತ ಏನಿದೆ ಅವೆಲ್ಲವನ್ನು ನಾವು ಭಸ್ಮಗೊಳಿಸಬೇಕು. ಈ ನಮ್ಮ ಕಾಮ ಕ್ರೋಧಾದಿಗಳನ್ನೇ ನಾವು ಭಸ್ಮವಾಗುವಂತ ಮುಖ್ಯ ಸ್ಥಳನೇ ನಮ್ಮ ಹೃದಯ ಅಥವಾ ನಮ್ಮ ಮನಸ್ಸು. ಇವೆಲ್ಲವೂ ನಮ್ಮ ಶಾರೀರಿಕವಾದಂತಹ ದೇಹದಲ್ಲಿದೆ. ಹಾಗಾಗಿ ಈ ಹೃದಯದಲ್ಲೇ ಅಥವಾ ಈ ದೇಹದಲ್ಲೇ ನಮ್ಮ ಕಾಳಿಯು ನಮ್ಮೊಂದಿಗೆ ವಾಸ ಮಾಡ್ತಾಳೆ ಅಂತ ಹೇಳ್ತೀವಿ. ಹಾಗೆ ಸ್ಮಶಾನದಲ್ಲಿ ಯಾವ ರೀತಿ ಚಿತೆಯು ಪ್ರಜ್ವಲಿಸ್ತದೋ ಅದೇ ರೀತಿ ನಮ್ಮ ದೇಹದಲ್ಲಿರುವಂತಹ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಅಹಂಕಾರ, ಇತರರಿಗೆ ಕೆಟ್ಟದು ಬಯಸೋದು, ಇನ್ನೊಬ್ಬರಿಗೆ ಕೆಟ್ಟದ್ದು ಹೇಳೋದು, ಇನ್ನೊಬ್ಬರಿಗೆ ಕೆಟ್ಟದು ಮಾಡೋದು, ಇನ್ನೊಬ್ಬರಿಗೆ ಕೆಟ್ಟ ಮಾಂತ್ರಿಕವನ್ನು ಮಾಡೋದು, ಇನ್ನೊಬ್ಬರಿಗೆ ಕೆಟ್ಟದು ಮಾಡಿ ಕಳಿಸೋದು, ಇವೆಲ್ಲವೂ ನಮ್ಮಲ್ಲಿ ಸ್ಮಶಾನದಲ್ಲಿ ಉರಿಯುವಂತ ಬೆಂಕಿಯಂತೆ ನಮ್ಮ ದೇಹದಲ್ಲೇ ಅವೆಲ್ಲವೂ ಸುಟ್ಟು ಭಸ್ಮ ಆಗ್ಬೇಕು ಅಂತ ಹೇಳ್ತೀವಿ. ಹಾಗೇನೆ ಈ ಕಾಳಿಯ ಗುಣವಾದಂತ ಸತ್ವಗುಣ ರೂಪವಾದಂತ ಹಲ್ಲುಗಳ ಅಂದ್ರೆ ಘೋರವಾದ ಹಲ್ಲುಗಳು ಅಂತ ಹೇಳ್ತೀವಿ, ಆದರೆ ಅವಳ ಸೌಂದರ್ಯವನ್ನ ಮುಂದಿನ ದಿನಗಳಲ್ಲಿ ವಿವರಿಸ್ತೇನೆ. ಹಲ್ಲುಗಳಿಂದ ರಜೋಗುಣ ಹಾಗೂ ತಮೋಗುಣ ರೂಪವಾದಂತಹ ನಾಲಿಗೆಯನ್ನ ಹೊಂದಿರುವಂತಳು. ಜೊತೆಗೆ ಸತ್ ಪ್ರಕಾಶ, ಸದ್ಗುಣ ಸೂಚಕ, ಈ ತರ ರಜೋಗುಣ ಸೂಚಕ ಇವೆಲ್ಲವೂ ಇರುವಂತಹ ಶ್ರೀ ಮಹಾಕಾಳಿಯು ನಮ್ಮೆಲ್ಲರನ್ನು ಏನು ನಮ್ಮ ಸಮಸ್ಯೆಗೆ ಅವಳು ಪರಿಹಾರ ನೀಡ್ಲಿ ಅಂತ ಹೇಳ್ತೀನಿ. ಹಾಗೆ ಅವಳು ಭಗವತಿಯಾದವಳು ಸ್ಮಿತಮುಖಿ ಅಂತ ಹೇಳ್ತೀವಿ. ಸ್ಮಿತಮುಖಿ ಅಂದ್ರೆ ಹಸನ್ಮುಖಿ ಅಂತ ಹೇಳ್ಬಿಟ್ಟು. ಹಾಗೆ ಅವಳು ನಿತ್ಯಾನಂದ ಸ್ವರೂಪಿಣಿಯು. ಇವಳು ತನ್ನ ಭಕ್ತರನ್ನು ಯಾವುದೇ ಕಾರಣಕ್ಕೂ
ಯಾವುದೇ ಪಾಶಕ್ಕೆ ಸಿಲುಕಿಸದಂತೆ ಎಂಥ ಪಾಶದಲ್ಲಿದ್ದರೂ ಅಂತಹ ಪಾಶದಿಂದ ಹೊರಗಡೆ ತಂದು ಅವರಿಗೆ ಜ್ಞಾನ ರೂಪವನ್ನು ಕೊಡ್ತಾಳೆ. ಯಾಕೆ ಅಂತಂದ್ರೆ ಜ್ಞಾನ ರೂಪವಾದಂಥ ಖಡ್ಗದಿಂದ ಅವರ ಒಂದು ಅಹಂಕಾರವನ್ನ ಅವಳು ಅಂದ್ರೆ ಕತ್ತರಿಸ್ತಾ, ಅಂದ್ರೆ ಖಡ್ಗದಿಂದ ಕತ್ತರಿಸ್ತಾಳೆ. ಬರೀ ಶತ್ರು ಸಂಹಾರ ಮಾತ್ರ ಅಲ್ಲ, ನಮ್ಮಲ್ಲಿರುವಂತಹ ಆಸೆಗಳು, ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಏನಿದೆ ಅವೆಲ್ಲವನ್ನು ಖಡ್ಗದಿಂದ ಅವಳು ಕತ್ತರಿಸ್ತಾಳೆ. ಜೊತೆಗೆ ಇದೇ ಕಾರಣಕ್ಕಾಗಿಯೇ ದೇವಿಯು ಕೈಯಲ್ಲಿ ಖಡ್ಗ ಹಿಡ್ದಿರುವಂಥದ್ದು ಬರೀ ಸಂಹಾರಕ್ಕೆ ಮಾತ್ರ, ರಾಕ್ಷಸರ ಸಂಹಾರ ಅಲ್ಲ, ಅದು ನಮ್ಮೆಲ್ಲರ ಸಂಹಾರ. ಅಂದ್ರೆ ನಮ್ಮಲ್ಲಿ ಅಡಗಿರುವಂತಹ ವಿಚಿತ್ರವಾಗಿರುವಂತಹ ಬುದ್ಧಿ, ಆಸೆಗಳು, ಇನ್ನೊಬ್ಬರಿಗೆ ತೊಂದರೆ ಮಾಡುವಂಥದ್ದು, ಅದಕ್ಕಾಗಿನೇ ಅವಳು ಖಡ್ಗ ಕೈಯಲ್ಲಿ ಹಿಡಿದಿರುವಂಥದ್ದು. ಇಂತಹ ಖಡ್ಗಧಾರಿಣಿಯನ್ನು ನಾವು ನಿತ್ಯ ನಿರಂತರವಾಗಿ ನಾವು ಪೂಜೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ, ಮಂತ್ರ ಪಠಿಸುವುದರಿಂದ ನಮ್ಮ ದೇಹದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗೆ, ನಮ್ಮ ಜೀವನದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗೆ ಅವಳು ದಾರಿ ಮಾಡಿಕೊಡ್ತಾಳೆ. ಹಾಗೆ ಭಗವತಿಯು ಜ್ಞಾನ ರೂಪವಾದಂತಹ ಖಡ್ಗದಿಂದ ಸಾಧಕರ ಮೋಹಕ ರೂಪದಿಂದ ಸಮೇತ ಅವಳು ಹೊರಗಡೆ ತರ್ತಾಳೆ. ಜೊತೆಗೆ ಮಾಯಾಪಾಶವನ್ನ ಕತ್ತರಿಸ್ತಾಳೆ. ಜೊತೆಗೆ ಅಂದ್ರೆ ನಿಷ್ಕಲ್ಮಶವಾಗಿರುವಂತಹ ಭಕ್ತರಿಗೆ ಮೋಕ್ಷವನ್ನ ಸಮೇತ ನೀಡ್ತಾಳೆ. ಹಾಗೆ ಕರಾಲವದನ ಅಂತಾನೆ ಹೇಳ್ತೀವಿ. ಹಾಗೆ ಭಗವತಿಯ ಸ್ವರೂಪ ಭಯಂಕರ, ಆದರೆ ದೇವಿಯ ವಿರಾಟ್ ಸ್ವರೂಪವನ್ನು ನಾವು ಸಾಮಾನ್ಯ ಜನರು ನೋಡಿ ಅಂದ್ರೆ ಭಯಭೀತರಾಗ್ತೀರಿ. ಆದರೆ ಅವಳು ನಿತ್ಯ ಯೌವನಳು, ಹಾಗೆ ನಿತ್ಯ ಸೌಂದರ್ಯ ತಾರುಣ್ಯಳು, ಹಾಗೆ ಭೂಮಿಯಲ್ಲಿ ಜನಿಸಿದ ಸಕಲ ಜಲಾದಿ ವಾಸಿಗಳಿಗೂ, ಬಾಲ್ಯಾದಿ ಅವಸ್ಥೆಗಳಲ್ಲಿ ಇರುವಂತಹ ಪ್ರತಿ ಒಂದು ಪ್ರಾಣಿ ಪಕ್ಷಿಗಳಿಗೂ ಅವಳು ತನ್ನದೇ ಆದಂತಹ ರೀತಿಯಲ್ಲಿ ಸ್ಥೂಲವಾದ ರೂಪದಲ್ಲೂ ಸೂಕ್ಷ್ಮವಾದ ರೂಪದಲ್ಲೂ ಅವಳು ತನ್ನ ಭಕ್ತರಿಗೆ ಕಾಣಿಸ್ಕೊಂಡು ಅಭಯ ಹಸ್ತವನ್ನು ನೀಡುವಂತವಳಾಗಿದ್ದಾಳೆ. ಹಾಗೆ ಲೋಕದಲ್ಲಿರುವಂತಹ ಜೀವರಾಶಿಗಳಿಗೆ ಆಹಾರವನ್ನು ಕೊಟ್ಟು ಹೇಗೆ ಪಾಲಿಸ್ತಾಳೋ ಅದೇ ರೀತಿ ತನ್ನನ್ನು ಉಪಾಸನೆ ಯಾರು ಮಾಡ್ತಾರೋ ಅವರಿಗೆ ಅಮರತ್ವದ ರೂಪವಾದಂಥ ಹಾಲನ್ನು ಕುಡಿಸಿ ಅವಳು ಮೋಕ್ಷವನ್ನ ನೀಡ್ತಾಳೆ. ಹಾಗಾಗಿ ಇಂತಹ ಕಾಳಿಕಾ ದೇವಿಯನ್ನು ನಾವು ಮೊರೆ ಹೋಗೋದ್ರಿಂದ ನಮ್ಮ ಜೀವನದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಅವಳಿಗೆ ಬಿಳಿ, ಹಳದಿ ಮುಂತಾದ ಕಪ್ಪು ಬಣ್ಣ, ನೀಲಿ ಬಣ್ಣದ ವಿಲೀನವಾಗಿರುವಂತಹ ಒಂದು ರೀತಿಯ ಸಮಸ್ತ ಜೀವಿಗಳ ಲಯದಲ್ಲೂ ಕಾಳಿಯಲ್ಲಿ ಕಾಣ್ತೀವಿ. ಆದ್ದರಿಂದ ಕಾಲಶಕ್ತಿಯನ್ನು ನಾವು ಅಂದ್ರೆ ಕಾಲದಲ್ಲಿ ಇರುವಂತಹ ಅವಳ ಅಥವಾ ಶಿವನ ಒಂದು ಶಕ್ತಿಯನ್ನು ನಾವು ಅಳಿಯಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಗುಣರಹಿತ, ಹಾಗೆ ನಿರಾಕಾರ. ಹಾಗೆ ಕಾಳಿ ಭಗವತಿಯ ವರ್ಣವು ಎಷ್ಟು ಕಪ್ಪು ಇದೆ ಅಂತ ಹಲವಾರು ಕಡೆ ವರ್ಣಿಸಲ್ಪಟ್ಟಿದೆ, ಹಾಗೆ ನಿರೂಪಿಸಲ್ಪಟ್ಟಿದೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇಂತಹ ಕಾಳಿಕಾ ದೇವಿಯು 4 ಭುಜ, ಕಪ್ಪು ಬಣ್ಣ, ಮುಂಡಮಾಲೆ ಅಲಂಕೃತಳಾಗಿ ಬಲಗೈಯಲ್ಲಿ ಖಡ್ಗವನ್ನು, ಬಾಣವನ್ನು, ಶಿರಸಿನಲ್ಲಿ ಜಟೆಯನ್ನು ಧರಿಸಿದವಳು. ಅಂದ್ರೆ ಜಟೆಯನ್ನು ಧರಿಸಿದವಳು ಅಂದಾಗ ಶಿವನನ್ನೇ ಧರಿಸಿದವಳು, ಸುಖ ಸಂತೋಷಗಳಿಂದ ಪ್ರಸನ್ನಲಾದಂತಹ ಕಮಲವುಳ್ಳ ಅಂತಹ ಅವಳು. ಆದರೆ ಅವಳ ನಗು ಭಯಂಕರವಾದಂತಹ ನಗು. ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಕಾಳಿಯನ್ನು ನಾವು ಸುಖಭೋಗ ಪ್ರಾಪ್ತಿಯನ್ನು ಇಚ್ಛಿಸುವ ಸಕಲ ಭಕ್ತರು ನಾವು ಚಿಂತಿಸಬೇಕಾಗುತ್ತೆ. ಸಕಲ ಭಕ್ತರು ಅಂತ ಹೇಳಿದಾಗ ನಾನಾಗಿರ್ಬೋದು, ನೀವಾಗಿರ್ಬೋದು, ಇವತ್ತಿನ ನಮ್ಮ ಜೀವನದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗಳಿಗೆ ಅಂತ ಹೇಳಿದಾಗ ನಾವು ಇಂತಹ ಕಾಳಿಕಾ ದೇವಿಯ ಮೊರೆಯನ್ನು ನಾವು ಹೋಗ್ಬೋದು. ನಾನು ಹೇಳಿದೆ ದಕ್ಷಿಣ ದಿಕ್ಕು ಅಂದ್ರೆ ಯಮನು ಸಮೇತ ಕಾಳಿಕಾ ದೇವಿಯ ಒಂದು ಆರಾಧಕರನ್ನು ಅಥವಾ ಕಾಳಿಕಾ ದೇವಿಯ ಉಪಾಸನೆ ಮಾಡುವವರನ್ನು, ಕಾಳಿಯ ಭಕ್ತರನ್ನು ಅವನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗೋಕ್ಕೆ ಹೆದರ್ತಾನೆ ಅಂತಹ ಒಂದು ಕಾಳಿಕಾ ದೇವಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಅಂದ್ರೆ ಗಂಡ ಹೆಂಡತಿ ಜಗಳ, ಮಾಟ ಮಂತ್ರ, ದುಷ್ಟ ಶಕ್ತಿಗಳ ಪ್ರಯೋಗ, ಈ ತರ ಹಲವಾರು ಮದ್ದಿಡು ಕ್ರಿಯೆ, ಇನ್ನೊಬ್ರು ಯಾರೋ ಮಾಡಿ ಕಳಿಸುತ್ತಿರುವಂಥದ್ದು, ಇಂಥ ಹಲವಾರು ಸಮಸ್ಯೆಗೆ ನಾವು ಕಾಳಿಕಾ ದೇವಿಯ ಮೊರೆಯನ್ನು ಹೋದಾಗ ನಮ್ಮ ಜೀವನದಲ್ಲಿ ಅತ್ಯಂತ ಸರಳವಾಗಿ ಪರಿಹಾರ ಆಗುತ್ತೆ. ಸರಳ ಅಂತ ಅನ್ಕೋಬೇಡಿ, ಅಂದ್ರೆ ಸರಳ ಅಂತಾನೆ ಅನ್ಕೋಬೇಕು. ಆದರೆ ಮನುಷ್ಯ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ನಮಗೆ ಆ ಸಮಯಕ್ಕೆ ಕಾಲ್ಪನಿಕ, ಯಾವುದೇ ಕಾರಣಕ್ಕೂ ಅವೆಲ್ಲವೂ ನಿರಂತರವಾಗಿ ಇರಲ್ಲ. ಯಾಕಂದ್ರೆ ಒಂದು ಸಮಯದಲ್ಲಿ ಹಗಲಾದ್ಮೇಲೆ ಇನ್ನೊಂದು ಸಮಯದಲ್ಲಿ ಹಗಲು ರಾತ್ರಿ ಬರಲೇಬೇಕು. ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಕಾರ್ಯಕ್ರಮವನ್ನ ಇನ್ನೊಬ್ರಿಗೂ ಶೇರ್ ಮಾಡಿ, ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಒಂದು ಎರಡನೇದಾಗಿ ಇಂತಹ ಕಾಳಿಕಾ ದೇವಿಯನ್ನ ನಾವು
ತಾಯಿ ಜಗನ್ಮಾತೆಯಾದ ಕಾಳಿಕಾದೇವಿಯು ಕನಸಿನ ಮುಖಾಂತರ ಪ್ರಚೋದನೆ ಆದ ನಂತರ ನಾನು ಆ ಕ್ಷೇತ್ರದಲ್ಲಿ ತಾಯಿಯನ್ನು ದೇವತಾ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಹೊರಟಿರುವಂಥದ್ದು. ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಶ್ರೀ ದಕ್ಷಿಣಾನಾಗ ಕಾಳಿಕಾದೇವಿಯ ಮಂತ್ರ ಈ ರೀತಿ ಇರುತ್ತೆ. ಯಾರು ಇದನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಇದನ್ನು 1 ಲಕ್ಷ ಜಪನಾದರೂ ಮಾಡಿ, 2 ಲಕ್ಷನಾದರೂ ಮಾಡಿ, 3 ಲಕ್ಷನಾದರೂ ಮಾಡಿ. ನಿಮ್ಮ ಸಂಕಲ್ಪಕ್ಕೆ, ನಿಮ್ಮ ಯಾವುದೇ ಸಂಕಲ್ಪ ಇರಲಿ, ಕೋರ್ಟ್ದಾಗಿರ್ಬೋದು, ಕಚೇರಿದಾಗಿರ್ಬೋದು, ಮಕ್ಕಳ ಸಮಸ್ಯೆ, ಮಾಟ ಮಂತ್ರ ಆಗಿರ್ಬೋದು, ಅಮಾನುಷ ಶಕ್ತಿಗಳು ಮೈ ಹಿಡಿದಿದ್ರೆ, ಅಥವಾ ಜಿನ್ನಾತು, ಅಥವಾ ಹಸ್ಬೆಂಡ್ ವೈಫ್ ಡಿಸ್ಟರ್ಬೆನ್ಸು, ಮಕ್ಕಳ ವಿದ್ಯಾಭ್ಯಾಸ, ಫಾರಿನ್ ಟ್ರಾವೆಲ್ಸು, ಈ ಥರ ಹಲವಾರು ಸಮಸ್ಯೆಗಳು ಅಂತೇನಿದೆ. ಇಂತಹ ಸಮಸ್ಯೆಗೆ ನೀವು ಇವತ್ತು ಯಾರು ವಿಡಿಯೋ ನೋಡ್ತೀರಿ ಅವರು ದಯಮಾಡಿ ನಿಮ್ಮ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ರೀತಿಯಲ್ಲಿ ಸಮಸ್ಯೆ ಇರುತ್ತೆ. ಹಾಗಾಗಿ ಇಂಥ ಸಮಸ್ಯೆಗೆ ನೀವೇನು ಮಾಡಬೇಕು ಅಂದರೆ ಇವತ್ತು ಸಂಜೆಯಿಂದನೇ ನೀವು ಆರಂಭ ಮಾಡ್ಬೋದು, ಅಥವಾ ಇವತ್ತು ನೋಡಿದ ಮೇಲೂ ನೀವು ಆರಂಭ ಮಾಡ್ಬೋದು. ಮಾಡಿದರೆ ನೀವು ಸಂಕಲ್ಪ ಮಾಡ್ಕೊಳ್ಳಿ. 108 ದಿನ ಅಂದರೆ 108 ದಿನ, 1008 ದಿನ ಅಂದರೆ 1008 ದಿನ, ಅಥವಾ 48 ದಿನ ಅಂದರೆ 48 ದಿನ, 28 ದಿನ ಅಂದರೆ 28, 108 ದಿನ ಅಂದರೆ 108. ಇದು ನಿಮಗೆ ಎಷ್ಟು ಸಂಕಲ್ಪಕ್ಕೆ ಸಾಧ್ಯವೋ ಅಷ್ಟು ಖಂಡಿತವಾಗ್ಲೂ ಆ ತಾಯಿ ನಿಮಗೆ ಕರುಣೆಯನ್ನು ತೋರಿಸ್ತಾಳೆ. ಮೇಡಮ್, ನಮಗೆ ತುಂಬ ಬೆನ್ನೋವು, ನಂಗೆ ಯಾರೋ ಮಾಡಿಸಿರೋದು ಆಗ್ತಾ ಇಲ್ಲ, ಆದ್ರೂ ನಾನು ಕೂತ್ಕೊಂಡು ಮಂತ್ರ ಪಠನೆ ಮಾಡೋದು ಅಂತ ನೀವು ಕೇಳ್ತೀರಿ. ಖಂಡಿತವಾಗ್ಲೂ ನಿಮಗೆ ಅಂತಹ ಸಂದರ್ಭದಲ್ಲಿ ಮಂತ್ರ ಪಠನೆ ಮಾಡೋಕ್ಕಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಯಾಕೆ ಅಂತಂದರೆ ಅವಳು ಭೂತ, ಭವಿಷ್ಯತ್, ವರ್ತಮಾನಗಳ ಒಂದು ಕಾಲವನ್ನು ಅರಿತಿರೋದ್ರಿಂದ ನೀವು ನಿಮ್ಮ ಮನೆಯಲ್ಲೇ ನೀವು ಮಲಗಿರುವಂಥ ಹಾಸಿಗೆಯಲ್ಲೇನೆ ಖಂಡಿತವಾಗ್ಲೂ ಮನಸ್ಸೋ ಇಚ್ಛೆಯಿಂದ ನೀವು ಬೇಡ್ಕೊಳ್ಳಿ. ಈ ಮಂತ್ರ ಬಂದು ಓಂ ಶ್ರೀ ದಕ್ಷಿಣ ನಾಗಕಾಳಿಕಾ ರಕ್ಷ ರಕ್ಷ ಜಗನ್ಮಾತೆಯೇ ನಮೋ ನಮಃ. ಓಂ ಶ್ರೀಂ ದಕ್ಷಿಣ ನಾಗಕಾಳಿಕಾ ರಕ್ಷ ರಕ್ಷ ಜಗನ್ಮಾತೆಯೇ ನಮೋ ನಮಃ ಅಂತ ಹೇಳ್ಕೊಂಡು 108 ಬಾರಿ ಆದರೂ ಆಗಿರ್ಬೋದು, 1008 ಬಾರಿ ಆದರೂ ಆಗಿರ್ಬೋದು, ನೀವು ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮಗೇನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಆಗುವಂಥ ಹಲವಾರು ಅಡೆತಡೆಗಳು ಕಮ್ಮಿ ಆಗುತ್ತೆ. ಒಂದು. ಎರಡನೇದಾಗಿ, ನಿಮಗೆ ಸದ್ಯಕ್ಕೆ ಪರಿಹಾರ ಆಗಬೇಕು ಅಂತ ಇದ್ರೂ, ಎಷ್ಟೋ ಬಾರಿ ಅಡೆತಡೆ ಆಗ್ತಿದ್ರು, ಪರಿಹಾರಕ್ಕೆ ಅಂತ ಹೇಳಿಬಿಟ್ಟು ಒಂದು ದಾರಿ ಸಿಗುತ್ತೆ. ಈ ವಿಡಿಯೋದ ಮುಖಾಂತರ ಅಥವಾ ಹಲವಾರು ಜನರ ಒಂದು ಆಶ್ರಯದಲ್ಲಿ ಅಥವಾ ಹಣಕಾಸಿನ ಸಮಸ್ಯೆಗೂ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಆದರೆ ಈ ವಿಡಿಯೋವನ್ನು ನೋಡಿದ ಮೇಲೆ ಶ್ರದ್ಧಾ ಭಕ್ತಿಯಿಂದ ಏನು ಮಂತ್ರವನ್ನು ಪಠನೆ ಮಾಡಿ ಅಂತೇಳಿ, ಮಂತ್ರಕ್ಕೆ ತುಂಬ ತನ್ನದೇ ಆದಂಥ ಒಂದು ಶಕ್ತಿ ಇದೆ ಪ್ರಿಯ ವೀಕ್ಷಕರೇ. ಈಗ ನೋಡಿ, ನಿಮ್ಮ ಹೆಸರು ಏನೋ ಇದೆ, ಈಗ ನನ್ನ ಹೆಸರು ಕೃಪಾ ಅಂತೇಳಿ. ಈಗ ನನ್ನ ಹೆಸರಿಗೆ ಅಥವಾ ಯಾರೋ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ಅಥವಾ ಏನೋ ಒಂದು ಹೇಳಿದಾಗ ನನಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವು ಆಗುತ್ತೆ, ಎಷ್ಟು ಕೋಪ ಬರುತ್ತೋ, ಹಾಗೇನೆ ಪ್ರತಿ ಒಂದು ಮಂತ್ರಕ್ಕೂ ಅದರದೇ ಆದಂಥ ವೈಬ್ರೇಷನ್ಸ್ ಇದೆ. ಮಂತ್ರಗಳು ಅಂತ ಹೇಳಿದಾಗ ಅದರದೇ ಆದಂಥ ತತ್ವಗಳಿದೆ. ಇದೆಲ್ಲವನ್ನು ನಮ್ಮ ಸಿದ್ಧ ಪುರುಷರು ನಮಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಇಂತಹ ಒಂದು ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ಇತ್ತು ಅಂತಂದರೆ, ಮೈಯಲ್ಲಿ ನಕಾರಾತ್ಮಕ ಶಕ್ತಿಗಳು ಬಂದು ಅಮಾವಾಸ್ಯೆ ದಿನಗಳಲ್ಲಿ ತುಂಬ ಸಮಸ್ಯೆಗಳಾಗ್ತಾ ಇದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಪರೀಕ್ಷೆಯಲ್ಲೂ ನಾರ್ಮಲ್ ಇದ್ದು, ಅದರ ಜೊತೆಗೆ ದೇಹ ಬಾಧೆ ಇತ್ತು ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಅಥವಾ ಸಂತಾನದ ಸಮಸ್ಯೆ, ಹೀಗೆ ಹಲವಾರು ವಿವಾಹದ ಅಡೆತಡೆಗಳು ಇವೆಲ್ಲನೂ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಯಾರಿಗಾದರೂ ಕನ್ಸಲ್ಟೇಷನ್ ಬೇಕು ಅಂತಿದ್ರೆ ಕರೆ ಮಾಡುವ ಬದಲು 7019806595ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಆ ನಂತರದಲ್ಲಿ ನನ್ನ ಪ್ರೊಸೀಜರ್ನ ಹೇಳಿ ನಾನು ಯಾವತ್ತು ಅಪಾಯಿಂಟ್ಮೆಂಟ್ ಕೊಡಬೇಕು ಏನು ಅಂತ ಹೇಳ್ತೀನಿ. ಹಾಗೆ ಮೊದಲನೇ ಬಾರಿಗೆ ಯಾರು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.